ನಮ್ಮ ತಾಯಿ ಕಣ್ಣು ಹೇಗಿದೆಯೋ ಅವಳ ಕಣ್ಣು ಅದೇ ತರ ಇದೆ. ನಮ್ಮ ತಾಯಿ ಇಲ್ಲ ಇವಾಗ ನನಗೆ, ಅದೊಂದು ನಂಗೆ ಬೇಜಾರಿದೆ. ಸೊ ಅವ್ರು ಇದ್ದಿದ್ರೆ ಅವ್ರು ತುಂಬಾ ಖುಷಿ ಪಟ್ಟಿರೋರು. ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಆ ಕೋಪನ ಕಮ್ಮಿ ಮಾಡುವಂತ ಹೆಂಡತಿ ಸಿಕ್ಕಿದಾಗ ಇನ್ನೂ ಖುಷಿ ಆಯ್ತು. ನೀನೇ ನೀನೇ ನನಗೆಲ್ಲ ನೀನೇ. ಹೊರಗಡೆ ಬಂದ್ಮೇಲೆ ತುಂಬಾ ತಾಯಿಂದಿರ ಹಾಟು ಗೆದ್ದೆ. ಅವ್ರ ಆಶೀರ್ವಾದ ಏನೋ ನಮ್ಗೆ ಇವಳು ಸಿಕ್ಕಿದ್ಲು. ಸೆಟಲ್ ಇರೋರಿಗೆ ಒಂದಷ್ಟು ಒಗಟುಗಳನ್ನ ಕೇಳಿದೀನಿ, ಅದನ್ನ ಉತ್ತರ ಕೊಡ್ಬೇಕು. ನೀವ್ ರೆಡಿನಾ? ನಮಗೂ ಒಗಟೆಲ್ಲ ಗೊತ್ತಿಲ್ಲ, ಬಟ್ ಕೇಳಿ ಹೇಳ. ಕೇಳಿ ಹೇಳೋಣ. ಅದೇ ಹೆಣ್ಮಕ್ಳು ಹೋಗಿ ಕೇಳಿದ್ರೆ ಪಟ 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 ಅಂತ ಆನ್ಸರ್ ಕೊಡ್ತಾರೆ. ಅಯ್ಯೋ ಇಲ್ಲಮ್ಮ, ಇವಾಗೆಲ್ಲ ನಮ್ದೆಲ್ಲ ಇಲ್ಲ. ನಾವು ಅಲ್ಲ, ಆ ಟಾಪಿಕ್ ಬಂದ ತಕ್ಷಣ ನನ್ಗೆ ಏನೋ ಒಂದು ಕ್ಯೂರಿಯಾಸಿಟಿ ಹುಡ್ತಾ ಇದೆ ಇವಾಗ. ಏನ್ ಗೊತ್ತಾ, ನನ್ಗೊಂದು ಕ್ಯೂರಿಯಾಸಿಟಿ ಹುಡ್ತಾ ಇದೆ. ನಿಮ್ ಲವ್ ಲೈಫ್ ಬಗ್ಗೆ ಎಲ್ಲೂ ಯಾರಿಗೂ ಏನೂ ಹೇಳಿಲ್ಲ. ಸೊ ನಾನ್ ಕೇಳ್ತಾ ಇದೀನಿ, ನನಗೂ ಆಕ್ಚುಲಿ ಗೊತ್ತಿಲ್ಲ. ಸೊ ಒಂಚೂರು ನಿಮ್ಮ ಲವ್ ಲೈಫ್ ಬಗ್ಗೆ ಹೇಳಿ. ಲವ್ ಲೈಫ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಶಿ ಈಸ್ ಅ ಫ್ಯಾಷನ್ ಡಿಸೈನರ್ ಅಂಡ್ ನನ್ನ ಫಿನಾಲೆಗೆ ಶಿ ವಾಸ್ ಅ ಡಿಸೈನ್. ಸೊ ಹಾಗಾಗಿ ಅದು ಅದರಿಂದ ಪರಿಚಯ ಆಗಿದ್ದು. ಓಹೋ ಹಂಗೆ. ಸೊ ಅದೇ ಹೇಳಿಲ್ವಾ, ಬಿಗ್ ಬಾಸ್ ಮನೆಯದು ಒಂದು ದೊಡ್ಡ ವೇದಿಕೆ. ಆ ವೇದಿಕೆಯಲ್ಲಿ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅವ್ರ ಬಿಹೇವಿಯರ್ ಇಷ್ಟ ಆಯಿತು, ಅವ್ರ ಗುಣಗಳೆಲ್ಲ ತುಂಬ ನೋಡಿದೆ, ಮಾತುಕತೆಗಳು ನೋಡಿದೆ. ಸೊ ಎಲ್ಲೋ ಒಂದು ಕಡೆ ಇಟ್ ವಾಸ್ ಲೈಕ್ ಅಟ್ರಾಕ್ಟೆಡ್. ಜಾಸ್ತಿ ಹೆಂಗೆ ಅಂದರೆ ಶಿ ವಾಸ್ ಅಟ್ರಾಕ್ಟೆಡ್ ಟು ಐಸ್. ಏನಕ್ಕೆ ಅಂದ್ರೆ ನಮ್ಮ ತಾಯಿ ಕಣ್ಣು ಹೇಗಿದೆಯೋ ಅವಳ ಕಣ್ಣು ಅದೇ ತರ ಇದೆ. ಎಲ್ಲ ಗಂಡ್ಮಕ್ಳು ತುಂಬಾ ಬೇಗ ತಾಯಿನ ಹೋಲ್ಸ್ಕೊಂಡು ಒಂದು ಹೆಣ್ಮಗಳನ್ನ ಇಷ್ಟಪಡೋದು, ಲೈಕ್ ಇಟ್ ಇಸ್ ವೆರಿ ಹಾರ್ಟ್ ಟಚಿಂಗ್. ಅಫ್ಕೋರ್ಸ್ ಇವಾಗ ಏನಂದ್ರೆ ತಾಯಿ ಗುಣಗಳನ್ನ ನಾವು ಹೆಣ್ಣಲ್ಲಿ ಏನಕ್ಕೆ ನನ್ನ ಹೆಂಡತಿಯಲ್ಲಿ ನೋಡ್ತೀವಿ ಅಂತಂದ್ರೆ, ನೆಕ್ಸ್ಟ್ ನಮ್ಮ ಮನೆಯನ್ನ ಮುಂದುವರ್ಸ್ಕೊಂಡು ಹೋಗೋದು ಅವರೇ. ಅದು ಒಂದು ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿ ಅಂತ ಬಂದಾಗ ತುಂಬಾ ಯೋಚನೆ ಮಾಡ್ತೀವಿ ನಾವು. ಏನಕ್ಕಂದ್ರೆ ಇವಾಗ ನಮ್ಮ ಮನೆಗೆ ಕೊನೆ ಮಗ ಆಗಿರ್ಬೇಕಾದ್ರೆ, ಸೊ ಅದೊಂದು ನನಗೂ ಒಂದು ಜವಾಬ್ದಾರಿ ಇರುತ್ತಲ್ಲ. ಇವಾಗ ನಮ್ಮ ತಾಯಿ ಇಲ್ಲ ಇವಾಗ ನನಗೆ, ಅದೊಂದು ನಂಗೆ ಬೇಜಾರಿದೆ. ಸೊ ಅವ್ರು ಇದ್ದಿದ್ರೆ ಅವ್ರು ತುಂಬ ಖುಷಿ ಪಟ್ಟಿರೋರು. ಸೊ ದಟ್ ಇಸ್ ಅ ಮೈನ್ ರೀಸನ್. ಆ ತಾಯಿ ಕನಸನ್ನ ಇವತ್ತು ನಾನು ಒಂದು ಬಿಗ್ ಬಾಸ್ ವೇದಿಕೆನೂ ಮುಗಿಸ್ಕೊಂಡ್ಬಂದೆ. ಅದು ಅವ್ರ ಕನಸಾಗಿತ್ತು, ಒಳಗಡೆ ಹೋಗ್ಬೇಕು, ಗೆಲ್ಲಬೇಕು ಅಂತೆಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಗೆಲ್ಲಕ್ಕಾಗಿಲ್ಲ. ಬಟ್ ಹೊರಗಡೆ ಬಂದ್ಮೇಲೆ ತುಂಬಾ ತಾಯಿಂದಿರ ಹಾಟು ಗೆದ್ದೆ. ಅವ್ರ ಆಶೀರ್ವಾದ ಏನೋ ನಮ್ಗೆ ಇವಳು ಸಿಕ್ಕಿದ್ಲು. ಸೊ ಎವ್ರಿಥಿಂಗ್ ಈಸ್ ಲೈಕ್ ಕಂಪ್ಲೀಟ್ಲಿ ಕಂಪೇರಿಂಗ್ ಈಚ್ ಅಂಡ್ ಎವ್ರಿ ಹ್ಯಾಬಿಟ್ಸ್, ಅವರ ಬಿಹೇವಿಯರ್ಸ್ ಎಲ್ಲ ಹೆಂಗಿತ್ತು ಅಂದ್ರೆ, ಎಸ್ ನನ್ನ ಮನೆ ಕರೆಕ್ಟ್ ಆಗಿರೋದಿಲ್ಲ. ಯಾಕಂದ್ರೆ ಇವಾಗ ನೋಡಿ, ನಾವು ಗಂಡು ಮಕ್ಳು ಹೊರಗಡೆ ಎಷ್ಟೊಂದು ಟೆನ್ಷನ್ಗಳು ಮಾಡ್ಕೊತೀವಿ, ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಆಗಿದೆ. ಸೊ ಆ ಕೋಪನ ಕಮ್ಮಿ ಮಾಡುವಂತ ಹೆಂಡತಿ ಸಿಕ್ಕಿದಾಗ ಇನ್ನೂ ಖುಷಿ ಆಯ್ತು. ಸೊ ಅಲ್ಲಿಗೆ ಮೇಡಮ್ ಅವರು ನಿಮ್ ಕೋಪನ್ ತುಂಬಾ ಕಡಿಮೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಕಂಟ್ರೋಲ್ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲ್ ಮಾಡ್ತಾರೆ ಅಂತ ಪ್ರೀತಿಯಿಂದ ಮಾಡೋದು. ಏನೇನೋ ಕೋಪ ಮಾಡ್ಕೊಂಡಾಗ್ಲೂ ಇದಮ್ಮ ಅಂದ್ಬಿಡ್ತಾರೆ. ಅದೇ ಸಾಕು. ಏನಪ್ಪ ಅವಳ ಜಗಳ ಮಾಡ್ಬೇಕು, ನಗ್ನಗ್ತಾ ಮಾತಾಡ್ಬೇಕು, ನಮ್ಗೆ ಅಲ್ಲೇ ಕನಸು ಅರ್ಧ ನೆನ್ಸಾಗೋಯ್ತು. ಸೊ ಸ್ಪೈಕ್ ಇವಾಗ ಫೈನಲಿ ನಾವು ಇವಾಗ ಎಂಗೇಜ್ಮೆಂಟ್ ಆಗಿದ್ದೀವಿ. ತುಂಬ ಖುಷಿಯಾಗಿದೆ. ಆ್ಯಂಡ್ ಮೋರ್ ಓವರ್ ಅವಳಿಗೆ ನನ್ನ ಲೈಫ್ ಬರ್ತದೆ, ನನ್ನ ಲೈಫ್ ಡಿಸೈನ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಸೊ ಶಿ ಈಸ್ ಗೋಯಿಂಗ್ ಟು ಬಿ ಲೈಫ್ ಟೈಮ್ ಡಿಸೈನರ್. ಎಲ್ಲಾನು ಇನ್ಕ್ಲೂಡ್ ಆಗುತ್ತೆ ಇವಾಗ. ನಮ್ಮ ಲೈಫನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿ ಅಟ್ ಮೋಸ್ಟ್ ಹ್ಯಾಪಿನೆಸ್, ಎಲ್ಲಾ ಖುಷಿಗಳು ನಿಮ್ಗೆ ಸಿಗ್ಲಿ. ಆಲ್ ದಿ ವೆರಿ ಬೆಸ್ಟ್. ನನ್ನ ಕಡೆಯಿಂದ ಅವ್ರಿಗೆ ವಿಶಸ್ ಹೇಳಿ. ಆ್ಯಂಡ್ ಬರೋಕ್ಕಾಗಲಿಲ್ಲ, ನಿಜವಾಗ್ಲೂ ಡೇಟ್ ಕನ್ಫ್ಯೂಷನ್ ಆಯಿತು. ಐ ಡೆಫಿನೆಟ್ಲಿ ಕಮ್ ಟು ಯುವರ್ ವೆಡ್ಡಿಂಗ್. ದಯವಿಟ್ಟು ತಿಳಿಸಿ ಅವ್ರಿಗೆ. ಓಕೆ, ಲೆಟ್ಸ್ ಗೋ ಟು ದ ಕ್ವೆಶ್ಚನ್ಸ್ ನೌ. ರೆಡಿನಾ?